ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಸ್ಯಾಂಡಲ್ವುಡ್ಗೆ ಇವತ್ತು ಮತ್ತೊಂದು ಆಘಾತ. ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆಯ ನಂತರ ಇವತ್ತು ಸ್ಯಾಂಡಲ್ವುಡ್ನ ಕಿರುತೆರೆಯ ಓರ್ವ ನಿರ್ದೇಶಕ, ಪ್ರಸಿದ್ಧ ನಿರ್ದೇಶಕ, ಹಲವಾರು ಪ್ರಖ್ಯಾತ ಸೀರಿಯಲ್ಗಳನ್ನ ಕೊಟ್ಟಂತಹ ನಿರ್ದೇಶಕ ವಿನೋದ್ ದುಂಡಾಲಿ ಅವರು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ಅವರ ಆತ್ಮಹತ್ಯೆ ಎಲ್ಲರನ್ನೂ ಆಘಾತಕ್ಕೆ ತಳ್ಳಿಬಿಟ್ಟಿದೆ. ನಾಗರಬಾವಿಯ ತಮ್ಮದೇ ನಿವಾಸದಲ್ಲಿ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ನೇಣಿಗೆ ಶರಣಾಗ್ಬಿಟ್ಟಿದ್ದಾರೆ ವಿನೋದ್ ದುಂಡಾಲಿ ಅವರು. ಅವರ ಪಾರ್ಥಿವ ಶರೀರವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಲಾಯಿತು. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. ವಿನೋದ್ ದುಂಡಾಲಿ ಅವರ ಆತ್ಮಹತ್ಯೆ ಕಿರುತೆರೆ ಲೋಕವನ್ನ ದಿಗ್ಭ್ರಮೆಗೊಳಿಸಿದೆ. ಯಾವ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡ್ರು ಅನ್ನುವಂತಹ ದೊಡ್ಡ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕಳೆದ 20 ವರ್ಷಗಳಿಂದ ಕಿರುತೆರೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದವರು ವಿನೋದ್ ದುಂಡಾಲಿ ಅವರು. ಟಿ.ಎನ್. ಸೀತಾರಾಮ್ ಅವರಿರ್ಬೋದು ಅಥವಾ ಪಿ ಶೇಷಾದ್ರಿ ಅವರಿರ್ಬೋದು, ಅಂತಹ ದಿಗ್ಗಜ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವವನ್ನ ಹೊಂದಿರುವಂತವರು ವಿನೋದ್ ದುಂಡಾಲಿ ಅವರು. ಖುದ್ದು ಹಲವು ಸೀರಿಯಲ್ಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸದ್ಯಕ್ಕೆ ಅವರು ನಿರ್ದೇಶನ ಮಾಡ್ತಾ ಇದ್ದಂತಹ ಕರಿಮಣಿ ಸೀರಿಯಲ್ ಖಾಸಗಿ ವಾಹಿನಿಯಲ್ಲಿ ಬರುತ್ತೆ. ಈ ಸೀರಿಯಲ್ ಇದು ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿದೆ. ಆ ಸೀರಿಯಲ್ ನ ಅವರು ಸದ್ಯಕ್ಕೆ ನಿರ್ದೇಶನ ಮಾಡ್ತಾ ಇದ್ರು. ಗಂಗೆ ಗೌರಿ ಅನ್ನುವಂತಹ ಸೀರಿಯಲ್ ನ ನಿರ್ದೇಶನ ಮಾಡ್ತಾ ಇದ್ರು. ಶಾಂತಂ ಪಾಪಂನ ಎಪಿಸೋಡ್ ಡೈರೆಕ್ಟರ್ ಆಗಿದ್ರು. ಹೀಗೆ ಹಲವು ಸೀರಿಯಲ್ಗಳು, ನನ್ನರಸಿ ರಾಧೆ, ಹೀಗೆ ಹಲವು ಸೀರಿಯಲ್ಗಳನ್ನ ನಿರ್ದೇಶನ ಮಾಡಿದ್ದಾರೆ. ಕೆಲವನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿರಿತೆರೆಯಲ್ಲಿ ನಿರ್ದೇಶಕನಾಗಬೇಕು ಅನ್ನುವಂತಹ ಕನಸಿತ್ತು. ಅಶೋಕ ಬ್ಲೇಡ್, ನೀನಾಸಂ ಸತೀಶ್ ನಟನೆಯ ಚಿತ್ರ, ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ರು. ಬಹುತೇಕ ಶೂಟಿಂಗ್ ಮುಗಿದಿದೆ ಅನ್ನುವಂತ ಮಾಹಿತಿ. ಇನ್ನು ಒಂದಿಷ್ಟು ಪೋರ್ಷನ್ ಶೂಟಿಂಗ್ ಆಗೋದು ಬಾಕಿ ಇತ್ತಂತೆ. ಇದೇ ವಿಚಾರವಾಗಿ ನಿನ್ನೆ ನೀನಾಸಂ ಸತೀಶ್ ಅವ್ರ ಜೊತೆ ವಿನೋದ್ ದುಂಡಾಲಿ ಅವರು ಮಾತನಾಡಿದ್ದಾರೆ. ಚಿತ್ರತಂಡದ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಸರಿ, ಶೂಟಿಂಗ್ ಆರಂಭ ಮಾಡ್ಬಿಡೋಣ, ಈ ರೀತಿಯೆಲ್ಲ ಮಾತುಕತೆ ಆಗ್ಬಿಟ್ಟಿದೆ. ಹಾಗೆ ಮಾತುಕತೆಯನ್ನ ಮಾಡ್ಕೊಂಡವರು ಇವತ್ತು ಬೆಳಗ್ಗೆ 10 ಗಂಟೆಗೆ ತಮ್ಮದೇ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಒಂದ್ ರೀತಿಯಾದಂತಹ ದಿಗ್ಭ್ರಮೆ. ಯಾವ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ರು, ಅಂಥದ್ದೇನಾಗಿತ್ತು ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸದ್ಯಕ್ಕೆ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರೋದು. 1-2 ಕೋಟಿ ಸಾಲ ಮಾಡ್ಕೊಂಡಿದ್ರು. ಆ ಸಾಲದ ಕಾರಣಕ್ಕಾಗಿ ಅದೇ ಶೂಲವಾಗಿ ಅವರನ್ನ ತಿವಿತಾ ಇತ್ತು. ಹಾಗಾಗಿ ಅವರು ಬಹಳ ಬೇಸರದಲ್ಲಿದ್ರು, ಕಷ್ಟದಲ್ಲಿದ್ರು, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ರು. ಹಾಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಟ್ ನಿಖರ ಕಾರಣ ವಿನೋದ್ ದುಂಡಾಲಿ ಅವರ ಸಾವಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಇನ್ನು ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ ವೃದ್ಧಿ ಕ್ರಿಯೇಷನ್ಸ್ ಬ್ಯಾನರ್ ನಡಿ ಒಂದು ಸೀರಿಯಲ್ ನ ನಿರ್ಮಾಣ ಮಾಡ್ತಾ ಇದ್ದಿತ್ತು. ವಿನೋದ್ ಮತ್ತು ನರಹರಿ ಅವರ ಜೋಡಿ, ಅವರ ಸ್ನೇಹಿತ, ಅವರ ಜೊತೆ ಸೇರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ 2 ಜೋಡಿ, ವಿನೋದ್ ಹಾಗೆ ನರಹರಿ, ಬಹಳ ಫೇಮಸ್ ಆಗಿದ್ರು. ನರಹರಿ ಅವರ ಪ್ರೊಡಕ್ಷನ್ ಬಗ್ಗೆ ಗಮನವನ್ನ ಹರಿಸ್ತಾ ಇದ್ರು ವಿನೋದ್ ದುಂಡಾಲಿ ಅವರು. ಇಬ್ರು ಸೇರಿ ವೃದ್ಧಿ ಕ್ರಿಯೇಷನ್ಸ್ ನ ಶುರು ಮಾಡಿದ್ರು. ಹಲವು ಸೀರಿಯಲ್ ಗಳನ್ನ ನಿರ್ಮಾಣ ಕೂಡ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ವಿನೋದ್ ದುಂಡಾಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಖ್ಯಾತ ನಿರ್ದೇಶಕರಾಗಿರುವಂತಹ ಟಿ.ಎನ್. ಸೀತಾರಾಮ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನ ಓದಿ ಹೇಳ್ತೀನಿ. ನನ್ನ ತಂಡದಲ್ಲಿ ಅನೇಕ ವರ್ಷಗಳ ಕಾಲ ನಿರ್ದೇಶನದ ವಿಭಾಗದಲ್ಲಿದ್ದಂತಹ ಅತ್ಯಂತ ಪ್ರತಿಭಾವಂತ, ಸೌಜನ್ಯದ ಗಣಿ ವಿನೋದ್ ದುಂಡಾಲೆ ಇನ್ನಿಲ್ಲ. ಅವರ 2 ಧಾರಾವಾಹಿಗಳು ಕರಿಮಣಿ ಹಾಗೆ ಗಂಗೆ ಗೌರಿ ತುಂಬಾ ಜನಪ್ರಿಯವಾಗಿ ನಡೀತಾ ಇದೆ. ಇನ್ನೊಂದು ಚಿತ್ರ ಅರ್ಧದಷ್ಟು ಮುಗಿದಿದೆ. ನನ್ನ ಮಗಳು ಜಾನಕಿ ಮೊದಲ 5 ಎಪಿಸೋಡ್ ನ ತಾಂತ್ರಿಕ ನಿರ್ದೇಶನವನ್ನ ವಿನೋದ್ ದುಂಡಾಲಿ ಅವರು ಮಾಡಿದ್ರು. ಮುಕ್ತ ಧಾರಾವಾಹಿಗಳಿಗೆ ಇವರೇ ಎಪಿಸೋಡ್ ಡೈರೆಕ್ಟರ್ ಆಗಿದ್ರು. ಮರ್ಯಾದೆಗೆ ಅಂಜುವಂತಹ ಮನುಷ್ಯ, ಯಾರಿಗೂ ಎಂದಿಗೂ ಜೋರಾಗಿ ಕೋಪದಿಂದ ಮಾತನಾಡಿದ್ದು ನಾನು ಯಾವತ್ತೂ ಕಂಡಿಲ್ಲ. ಎಂದೂ ಕೂಡ ಗಾಸಿಪ್ ಮಾಡುವಂತಹ ಜಾಯಮಾನವೇ ಇರಲಿಲ್ಲ. ಒತ್ತಡ ಮಾಡಿಕೊಳ್ಳಬಾರದೆಂದು ನನಗೆ ಅನೇಕ ಬಾರಿ ಸಮಾಧಾನ ಹೇಳಿದ್ದಂತಹ ಮನುಷ್ಯ ಇವತ್ತು ಬಹುಶಃ ಒತ್ತಡವನ್ನ ತಡೆಯೋಕಾಗದೆ ಬದುಕು ಮುಗಿಸಿಕೊಂಡ್ಬಿಟ್ಟ. ಚಿಕ್ಕ ವಯಸ್ಸು, ಬದುಕಿಗೊಂದು ತರ್ಕವೇ ಬೇಡವೆ, ತೀರಾ ಸಂಕಟವಾಗುತ್ತೆ. ಅಂತಿಮ ನಮನಗಳು ವಿನೋದ್ ಅಂತ ಹೇಳಿ ಟಿ.ಎನ್. ಸೀತಾರಾಮ್ ಅವರು ಬರ್ಕೊಂಡಿದ್ದಾರೆ. ಕೇವಲ ಟಿ.ಎನ್. ಸೀತಾರಾಮ್ ಅವರಿಗೆ ಮಾತ್ರ ಅಲ್ಲ, ಕಿರುತೆರೆಯ ಹಲವು ಕಲಾವಿದರಿಗೆ, ಹಲವು ಖಾಸಗಿ ವಾಹಿನಿಗಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ, ವಿನೋದ್ ದುಂಡಾಲಿ ಅವರ ಆಪ್ತರಿಗೆ ನಿಜಕ್ಕೂ ಇದು ಬಹುದೊಡ್ಡ ಆಘಾತ. ಏನಾಗಿದೆ ವಿನೋದ್ ದುಂಡಾಲಿ ಅವರಿಗೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಆದ್ರೆ ಕಿರುತೆರೆಗೆ ಇದು ಬಹಳ ದೊಡ್ಡ ಲಾಸ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.